ಎಲ್ರಿಗೂ ನಮಸ್ತೆ, ನಾನು ನವ್ಯ. ವರ್ಕ್ ಲೈಫ್ ಡೇ 5. ಸೊ ಇವತ್ತು ಶುಕ್ರವಾರ ಆಗಿತ್ತು. ತುಂಬ ಖುಷಿಯಾಗಿ ಎದ್ದೇಳಿದೆ. ಯಾಕೆ ಅಂದರೆ ಜರ್ಮನಲ್ಲಿ 5 ದಿನ ವರ್ಕ್ ಮಾಡಬೇಕು, ಅದಾದಮೇಲೆ 2 ದಿನ ರಜೆ ಇರುತ್ತೆ. ಸೊ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಶನಿವಾರ ಭಾನುವಾರ ಕೊಟ್ಟಿದ್ದಾರೆ. ಬಟ್ ಇದೇ ರಜಾ ಯಾವಾಗ್ಲೂ ಶನಿವಾರ ಭಾನುವಾರನೇ ಸಿಗೋದಿಲ್ಲ. ಸೊ ಮಿಡ್ ವೀಕಲ್ಲೂ ಸಿಗುತ್ತೆ, ಆ ಥರ ವೇರಿ ಮಾಡ್ತಾರೆ. ಬಟ್ ಪರ್ ವೀಕ್ 5 ಡೇಸ್ ಮಾತ್ರ ವರ್ಕ್ ಇರುತ್ತೆ ಅಷ್ಟೇ. ಸೊ ನಾನು ಬೇಗ ರೆಡಿಯಾಗಿ ಹೊರಟೆ. ಸೊ ರೆಡಿಯಾಗಿ ಹೋಗೋ ಗಾಬರಿಯಲ್ಲಿ ನಾನೇನು ಅಂಬ್ಲಿ ಮಾಡಿಟ್ಟೆ ಅದನ್ನೆಲ್ಲ ಚೆಲ್ಬಿಟ್ಟೆ. ಸೊ ಎನಿವೆ ಬಂದು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟು ಬೇಗ ಹೊರಟು ಹೊರಗಡೆ ನೋಡಿದೆ, ಸ್ವಲ್ಪ ಸ್ನೋ ಬೀಳ್ತಾ ಇತ್ತು. ಎನಿವೆ ನಂದಿಲ್ಲೇ ವಾಕೇಬಲ್ ಇರೋದ್ರಿಂದ 1 ನಿಮಿಷ ಬೇಗ ಹೋದೆ. ಸೊ ಹಾಸ್ಪಿಟಲ್ ರೀಚ್ ಆದೆ. ಹಾಸ್ಪಿಟಲ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಸ್ಟೇಷನ್ಗೆ ಹೋದೆ. ಸೊ ನಾನಿರೋ ಜಾಗದಲ್ಲಿ ಕಿಚನ್ನಲ್ಲಿ ನಾವು ಅಡುಗೆ ಮಾಡಬೇಕು. ಸೊ ಅಲ್ಲಿ ಈ ಥರ ಕಿಚನ್ ಇದೆ, ಮತ್ತು ಥಿಂಗ್ಸ್ನೆಲ್ಲ ಇನ್ನೊಂದು ರೂಮಲ್ಲೇ ಪಕ್ಕದಲ್ಲಿ ಈ ಥರ ಎಲ್ಲ ಸ್ಟೋರ್ ಮಾಡಿರ್ತಾರೆ. ಅಂದರೆ ಅಲ್ಲಿರೋ ಓನರ್ಗೆ, ಅಲ್ಲಿರೋರಿಗೆ ಎಲ್ಲ ಅಡುಗೆ ಮಾಡೋದಕ್ಕೆ. ಮತ್ತು ಇವತ್ತು ಹಾಗೆ ಎಲ್ಲರಿಗೂ ಕೇಕ್ ಕೊಡ್ತಾಯಿದ್ರು. ಏನಪ್ಪ ಅಂದರೆ ಇಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಕೇಕೆಲ್ಲ ತೊಗೊಂಬಂದು ಕೊಡ್ತಾರೆ ಅಂತೆ ಜರ್ಮನಿಲಿ. ಅದು ಇಲ್ಲಿರೋ ಅದೊಂದು ಕಲ್ಚರ್ ಅಂತ ಹೇಳಿದ್ರು ಇವತ್ತು ನನ್ನ ಕೊಲೆಗ್ನ ಕೇಳಿದ್ಕೆ. ಹಾಗೆ ಇವತ್ತು ನನ್ನ ಇಲ್ಲಿರೋ ಅವ್ರದ್ದು ಹಾಸ್ಪಿಟಲ್ ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡ್ರು. ಸೊ ಇಲ್ಲಿ ಏನಪ್ಪ ಅಂದರೆ ಪ್ರತಿ ಯಾವ ಮಂತ್ ಸ್ಟಾರ್ಟ್ ಆಗುವ ಫಸ್ಟ್ನೇ ಸೋಮವಾರ ಎಲ್ಲರೂ ಸೇರಿ ಊಟಕ್ಕೆ ಹೋಗ್ತಾರಂತೆ. ಬಟ್ ಒಂದೇನಂದರೆ ಊಟಕ್ಕೆ ಹೋದಾಗ ಅಲ್ಲಿ ನೀವೇನು ಆರ್ಡ್ರ್ ಮಾಡ್ತೀರ ಅದನ್ನು ನಾವೇ ಪೇ ಮಾಡಬೇಕಂತೆ. ಬಟ್ ಜೊತೇಲಿ ಹೋಗೋದು ಅಷ್ಟೇ, ಸುಜಾಮನ್ ಅಂತ ಕರೀತಾರೆ, ಟುಗೆದರಾಗಿ ಹೋಗ್ತೀವಿ ಅಂತ. ಸೊ ಅದೊಂಥರ ಡಿಫ್ರೆನ್ಸ್ ಅನಿಸ್ತು. ಬಟ್ ಅಂದರೆ ಅದು ಯಾವ ಥರ ಅಂದರೆ ಯಾರಿಗೆ ಡ್ಯೂಟಿ ಇರೋಲ್ಲ ಅವ್ರು ಹೋಗ್ಬೋದು, ಯಾರಿಗೆ ಡ್ಯೂಟಿ ಇರುತ್ತೆ ಅವ್ರು ಡ್ಯೂಟಿ ಮಾಡಬೇಕು, ಆ ಥರ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ಅದು ಒಂಥರ ಓಕೆ ಇದೆ. ಬಟ್ ನನಗೆ ಕೇಳಿದ್ರು ಬರ್ತೀಯಾ ಅಂತ. ಬಟ್ ನನಗೆ ಅವತ್ತು ಮಂಡೇ ಡ್ಯೂಟಿ ಇದೆ, ಸೊ ನಾನು ಬರಲ್ಲ ಅಂದೆ. ಸೊ ಇದಾಗಿತ್ತು ವರ್ಕ್ ಲೈಫ್ ಡೇ 5 ಜರ್ಮನಿಯಲ್ಲಿ. ಸೊ ಮತ್ತೆ ಬರ್ತೀನಿ ಸೋಮವಾರ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.